ಕರ್ನಾಟಕದಲ್ಲಿ ಐಟಿ ಬಿಟಿ ಕಂಪನಿಗಳಲ್ಲಿ ಮತ್ತೆ ಖಾಸಗಿ ಕಾರ್ಖಾನೆಗಳಲ್ಲಿ ಕನ್ನಡಿಗರಿಗೆ ಕೆಲಸ ಕೊಡ್ಬೇಕು ಅಂತ ಹೇಳಿ ದೊಡ್ಡಬಳ್ಳಾಪುರದಲ್ಲಿ ಇವತ್ತು ಕನ್ನಡ ಪಕ್ಷ, ಕನ್ನಡ ಜಾಗೃತ ಪರಿಷತ್ತು, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘ, ಶಿವರಾಜ್ ಕುಮಾರ್ ಸೇನಾ ಸಮಿತಿಯ ವತಿಯಿಂದ ಬಹಳ ಬೃಹತ್ತಾದ ಒಂದು ಪ್ರತಿಭಟನೆಯನ್ನ ಮಾಡಿದ್ವಿ. ನಮ್ಮ ಉದ್ದೇಶ ಇಷ್ಟೇ, ಇವತ್ತು ಏನ್ ಖಾಸಗಿ ಕಾರ್ಖಾನೆಗಳಿರ್ಬೋದು ಮತ್ತೆ ಐಟಿ ಬಿಟಿ ಕಂಪನಿಗಳಿರ್ಬೋದು, ಈ ರಾಜ್ಯದ ಎಲ್ಲ ಸೌಲಭ್ಯ ಸವಲತ್ತುಗಳನ್ನ ಪಡ್ಕೋತವೆ. ಈ ರಾಜ್ಯದ ನೆಲ, ಜಲ ಮತ್ತೆ ಗಡಿ ಮತ್ತೆ ಏನು ನಮ್ಮ ರಾಜ್ಯದ ಸಂಪನ್ಮೂಲ ಮತ್ತೆ ಏನು ಅವರು ಈ ಕಂಪನಿ ಪ್ರಾರಂಭ ಮಾಡಿದ್ರೆ ನಮ್ಮ ಸ್ನೇಹಿತರು ಹೇಳ್ತಿರು ಸುಮಾರು 5 ವರ್ಷ ಯಾವುದೇ ತೆರಿಗೆನು ಕಟ್ಟಂಗಿಲ್ಲ ರಾಜ್ಯ ಸರ್ಕಾರಕ್ಕೆ. ಅಷ್ಟೊಂದು ಸೌಲಭ್ಯ ಸವಲತ್ತುಗಳು ಕೊಟ್ಟರು ಸಹ ಇಲ್ಲಿನ ಕನ್ನಡಿಗರಿಗೆ, ಇಲ್ಲಿನ ಸ್ಥಳೀಯರಿಗೆ ಮೀಸಲಾತಿ ಕೊಡದೇ ಇರತಕ್ಕಂತಹದ್ದು ನಿಜವಾಗೂ ದುರ್ದೈವದ ಸಂಗತಿ. ಈಗಾಗಲೇ ಕಳೆದ 35 ವರ್ಷಗಳಿಂದ ಸಹ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕೆಲಸ ಕೊಡಬೇಕು ಅಂತ ಹೇಳಿ ನಾವು ಕನ್ನಡ ಪರ ಚಳವಳಿಗಳು ಮತ್ತೆ ಹೋರಾಟಗಾರರು ನಿರಂತರವಾಗಿ ಒತ್ತಾಯಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದು ಈಗ ಕಳೆದ 1 ವಾರದಿಂದ ನಮ್ಮ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂತ ಎಲ್ಲಾ ಕನ್ನಡಿಗರಿಗೂ 75% ಮೀಸಲಾತಿಯನ್ನ ಕೊಡ್ಲೇಬೇಕು, ಈ ಖಾಸಗಿ ಕಂಪನಿಗಳಿರ್ಬೋದು ಮತ್ತೆ ಐಟಿ ಬಿಟಿ ಕಂಪನಿ ಇರ್ಬೋದು ಅಂತಕ್ಕಂತ ಹೇಳಿ ಒಂದು ಆದೇಶನ ಮಾಡೋದು. ಆದೇಶ ಮಾಡ್ತಾ ಇದ್ದಂಗೆ ಕೆಲವು ಐಟಿ ಬಿಟಿ ಕಂಪನಿಗಳು ಮತ್ತೆ ಖಾಸಗಿ ಕಂಪನಿಗಳು ಒತ್ತಡ ತಂದು ಅದನ್ನ ಆ ಒಂದು ಆದೇಶನ ವಾಪಸ್ ಮಾಡುವಂತ ಒಂದು ಕೆಲಸನ ಮಾಡಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಈ ಕೂಡಲೇ ರಾಜ್ಯ ಸರ್ಕಾರ ಇದ್ ಕಡೆ ಗಮನ ಹರಿಸಬೇಕು. ಈಗೇನು ಅಧಿವೇಶನ ನಡೀತಾ ಇದೆ, ಈ ಅಧಿವೇಶನದಲ್ಲೇನೆ ಏನು ಆ ಮಸೂದೆಯನ್ನ ಜಾರಿ ಮಾಡಬೇಕು. ಆ ಮಸೂದೆಯನ್ನು ಜಾರಿ ಮಾಡುವ ಜೊತೆಗೆ ಆ ಕಾಂಗ್ರೆಸ್ ಮತ್ತೆ ಬಿಜೆಪಿ ಪಕ್ಷ ಮತ್ತೆ ಜೆಡಿಎಸ್ ಪಕ್ಷ ಎಲ್ಲಾ ಪಕ್ಷಗಳು ಸರ್ವಾನುಮತದಿಂದ ತೀರ್ಮಾನ ಮಾಡಿ ಈಗ ಸ್ಥಳೀಯರಿಗೆ ಕೆಲಸ ಕೊಡಬೇಕು. ಕೊಡದೇ ಇದ್ರೆ ಇಡೀ ಕನ್ನಡಿಗರೆಲ್ಲ ಸೇರಿ ಎಲ್ಲಾ ರಾಷ್ಟ್ರೀಯ ಪಕ್ಷಗಳ ಮೇಲೆ ಒತ್ತಡ ತಂದು ಈ ಕನ್ನಡ ನೆಲದಲ್ಲಿ ಯಾರು ಐಟಿ ಬಿಟಿ ಕಂಪನಿಗಳು ನಡೆಸಿದ್ರ ನೀವು ಕೆಲಸ ಕೊಡದೇ ಇದ್ರೆ ಇಲ್ಲಿಂದ ಬಿಟ್ಟು ತೊಲಗಿ ಅಂತಕ್ಕಂಥ ಚಳವಳಿನ ನಾವೆಲ್ಲ ಪ್ರಾರಂಭ ಮಾಡ್ಬೇಕಾಗ್ತೈತೆ. ಆ ಒಂದು ಇದಕ್ಕೆ ಅವಕಾಶ ಮಾಡಿಕೊಡ್ದಂಗೆ ಈ ಕೂಡಲೇ ತಾವೇನು ಜಾರಿ ಮಾಡ್ಬೇಕು ಅಂತ ಮಸೂದೆಯನ್ನ ಮಂಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ರ ಈ ಅಧಿವೇಶನದಲ್ಲಿ ಆ ಮಸೂದೆ ಮಂಡಿಸ್ಬೇಕು, ಅದನ್ನ ಅಂಗೀಕಾರ ಮಾಡಿ ಕನ್ನಡಿಗರಿಗೆ ನ್ಯಾಯ ಒದಗಿಸಿಕೊಡಬೇಕು ಅಂತ ಹೇಳಿ ಇವತ್ತು ಎಲ್ಲಾ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಪರವಾಗಿ ಒತ್ತಾಯನ ಮಾಡ್ತೇವೆ. ನಮಸ್ಕಾರ. ಕನ್ನಡ ಪಕ್ಷ ಹೋರಾಟಕ್ಕೆ